ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಇದೀಗ ವಿಶೇಷ ಸುದ್ದಿ. ಬೀದರ್ ಜಿಲ್ಲೆಯ ಮನ್ನೆಕಳಿ ಗ್ರಾಮದಲ್ಲಿ ಜಮೀನು ಸರ್ವೆ ವಿಚಾರದಲ್ಲಿ ಆರಂಭವಾದಂತ ಒಂದು ಸಣ್ಣ ಗಲಾಟೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯನ ಕೊಲೆಯಲ್ಲಿ ಅಂತ್ಯವಾಗಿದೆ. ತಿದ್ದಿ ಬುದ್ಧಿ ಹೇಳಬೇಕಾಗಿದ್ದ ಶಿಕ್ಷಕನೇ ಈ ಒಂದು ಕೃತ್ಯಕ್ಕೆ ಸಾಥ್ ನೀಡಿದ್ದು ಮಲ್ಲಿಕಾರ್ಜುನ್ ಹತ್ಯೆ ಇಡೀ ಗ್ರಾಮದ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಈ ಕುರಿತು ಕ್ರೈಮ್ ಕಹಾನಿ ಇಲ್ಲಿದೆ ನೋಡಿ. ಒಂದು ಕಡೆ ರಕ್ತ ಸಿಕ್ತ ದೇಹ, ಇನ್ನೊಂದು ಕಡೆ ಕುಟುಂಬಸ್ಥರ ಅಳಲು. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೀದರ್ ಜಿಲ್ಲೆಯ ಚಿಡಗುಪ್ಪ ತಾಲೂಕಿನ ನೀರ್ಣವಾಡಿ ಗ್ರಾಮದಲ್ಲಿ. ಜಮೀನು ಸರ್ವೆ ವಿಚಾರದಲ್ಲಿ ಆರಂಭವಾದಂತಹ ಒಂದು ಸಣ್ಣ ಗಲಾಟೆ ಓರ್ವನ ಸಾವಿಗೆ ಕಾರಣವಾಗಿದೆ. ನೀರ್ಣವಾಡಿ ಗ್ರಾಮದಲ್ಲಿರುವ ರಾಜಗಿರೆ ಹಾಗೂ ನಿಂಬೂರೆ ಕುಟುಂಬಗಳ ಜಮೀನು ಅಕ್ಕಪಕ್ಕದಲ್ಲೇ ಇತ್ತು. ಜಮೀನು ವಿಚಾರಕ್ಕೆ ಸರ್ವೆ ಕೂಡ ನಡೆದಿತ್ತು. ಆದರೆ ಅದೇ ಸರ್ವೆ ಈಗ ಮೃತ ಮಲ್ಲಿಕಾರ್ಜುನ್ ಸಾವಿಗೆ ಕಾರಣವಾಗಿದ್ದು ಬರ್ಬರವಾಗಿ ಹತ್ಯೆಗೈದು ಕೊಲೆ ಮಾಡಲಾಗಿದೆ. ಸರ್ವೇಯರ್ ಆಫೀಸರ್ಗಳು ಭೂಮಿ ಸರ್ವೆ ಮಾಡಿ ತೆರಳಿದ ನಂತರ ನಿಂಬೂರೆ ಹಾಗೂ ಮಲ್ಲಿಕಾರ್ಜುನ್ ರಾಜಗಿರೆ ನಡುವೆ ಗಲಾಟೆ ಆರಂಭವಾಗಿದೆ. ಗಲಾಟೆ ಬಳಿಕ ಮಾತಿಗೆ ಮಾತು ಬೆಳೆದು ನಿಂಬೂರೆ ಕುಟುಂಬಸ್ಥರು ಹರಿತವಾದ ಆಯುಧಗಳಿಂದ ಮೃತ ಮಲ್ಲಿಕಾರ್ಜುನ್ ಹಾಗೂ ನೀಲಕಂಠ ರಾಜಗಿರೆ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಪರಿಣಾಮ ಮಲ್ಲಿಕಾರ್ಜುನ್ಗೆ ಗಂಭೀರ ಗಾಯಗಳಾಗಿ ಸಾವನ್ನಪ್ಪಿದ್ದಾರೆ. ನೀಲಕಂಠ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಈ ಘಟನೆಯಡಿ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದ್ದು ಹತ್ಯೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನೇ ವಿಧಿಸಬೇಕು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದು ಘಟನೆ ನಿನ್ನೆ ಮಧ್ಯಾಹ್ನ 3 ಸಮಯ ಆಗಿತ್ತಲ್ರಿ, 3:30-4 ಗಂಟೆಗೆ ಹೊಲದಲ್ಲಿ ಆಗಿದೆ. ಇದು ಜಮೀನಿನ ಸಂಬಂಧ ಭಾಳ ದಿವಸ ಹಿಡಿದು ಚರ್ಚೆ ಇತ್ತು. ಗ್ರಾಮಸ್ಥರು ನಿನ್ನೆ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಒಪ್ಪಂದಕ್ಕೆ ತಂದಿದ್ದರು. ಆದರೂ ಇದು ಮತ್ತೆ ಸಾಯಂಕಾಲ ಆಗಿದೆ. ಗ್ರಾಮಸ್ಥರು ಕೂಡ ಎಲ್ಲರೂ ಹಿರಿಯರು ಕೂಡಿ ಗ್ರಾಮಸ್ಥರು ಕೂಡಿ ಅವರಿಗೆ ಹೇಳಿದರು. ಆದರೂ ಕೂಡ ಅವರು ಮತ್ತೆ ಈ ದೋಷ ಇದು ಪ್ರೀ ಪ್ಲ್ಯಾನಿಂಗ್ ಮಾಡೋರಂತ ನಮ್ಮ ಈ ಕ್ಷೇತ್ರದಲ್ಲಿ ಇವಾಗ ನನ್ನ ವಯಸ್ಸು 49. ನಾನು ನೋಡಿರ್ತಕ್ಕಂಥ ಮೊದಲನೇ ಈ ಥರ ಒಂದು ಕೊಲೆ ಅಂದರೂ ನಾವು ಈ ಥರ ಕಾಶ್ಮೀರಲ್ಲಿ ಗೋಲಿ ಹತ್ತಿದರೆ ಕೈ ಕಟ್ಟಾಗಿ ಅಗಳಾಡ್ತಾ ಇರ್ತು, ಆ ಥರ ಒಂದು ಇದು ಕೊಲೆ ನಾವು ನೋಡಿದ್ದೀವಿ. ನಮ್ಮ ಕ್ಷೇತ್ರದಾಗ ಮತ್ತೆ ಮುಂದೆ ಆಗಬಾರ್ದು. ಯಾಕಂದ್ರೆ ನಮ್ಮ ಭಾಳ ಶಾಂತಿ, ಕರ್ನಾಟಕ ಅಂದರೆ ಶಾಂತಿಯುತ ಪ್ರದೇಶ. ಕಾನೂನು ವ್ಯವಸ್ಥೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಸೇರಿ ಈ ಘಟನೆ ಮತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಪುನಃ ಆಗಬಾರ್ದು. ಅದಕ್ಕೆ ಇದ್ರ ಪ್ರಮುಖವಾಗಿ ಕೊಲೆಗಾರರು, ಇದ್ರ ಪ್ರೀ ಪ್ಲ್ಯಾನಿಂಗು ಮಾಸ್ಟರ್ ಮೈಂಡ್ ಯಾರು, ಅವ್ರನ್ನ ಗಲ್ಲು ಶಿಕ್ಷೆ ಆಗಬೇಕಂಥೇಳಿ ನಮ್ಮ ಈ ಗ್ರಾಮಸ್ಥರಿಂದ ನಾವು ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ. ಇವತ್ತು ಬೀದರ್ ಜಿಲ್ಲೆನೇ ಭಯದ ವಾತಾವರಣದಲ್ಲಿ ಇರುವಂಥ ಸ್ಥಿತಿಗೆ ಬಂದದ. ನಿಜವಾಗ್ಲೂ ಇದು ಭಾಳ ಆಘಾತಕಾರಿ ಘಟನೆ ಅದ. ಇವತ್ತೇನು ಬೀದರ್ ಜಿಲ್ಲೆಯ ನಿರ್ಣಾವಾಡಿಯಲ್ಲೇನು ಮಲ್ಲಿಕಾರ್ಜುನ್ ಅವ್ರ ಮೇಲೆ ಕುಲಕ್ಷ ಕಾರಣಕ್ಕೆ ಒಂದು ಟಾರ್ಗೆಟ್ ಮಾಡಿ ಕೈಯನ್ನು ಕಡ್ದು ಅದು ಕಾಲಿನ ತುಳಿದು ಮಣ್ಣಲ್ಲಿ ಹಾಕಿ ಇಡೀ ಜಮೀನಲ್ಲಿ ಕೊಲೆ ಮಾಡಿದ್ದಾರೆ. ನಿಜವಾಗ್ಲೂ ಜನ ಇವತ್ತು ಭಯದ ವಾತಾವರಣ ಬದುಕಂಥ ಸ್ಥಿತಿಗೆ ಬಂದದ. ನಿಜವಾಗ್ಲೂ ಹೇಳ್ತೀನಿ, ಇದು ಸಂಪೂರ್ಣವಾಗಿ ಖಂಡಿಸ್ತೀವಿ. ಅದೇ ಯಾವುದೇ ಸಮುದಾಯದವರಾಗಲಿ ಏನೇ ಆಗಲಿ ಈ ರೀತಿ ಒಂದು ಜಿಲ್ಲೆ ಒಳಗಡೆ ಕೇವಲ ಒಂದು ಕೊಲೆ ಮಾಡುವಂಥ ಹಂತಕ್ಕೆ ಬರ್ತಾರ ಅಂತಂತಂದ್ರೆ ನಿಜವಾಗ್ಲೂ ಅವ್ರು ನರಹಂತಕರಾಗಿರ್ತಾರೆ. ಇದನ್ನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ಆ ಮಕ್ಕಳಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ಯಾಕಂದರೆ ಇವತ್ತು ನಾವು ಇಡೀ ರಾತ್ರಿ ಏನು ಕಲ್ಯಾಣ ಕರ್ನಾಟಕ ST ಗೊಂಡ ಒಕ್ಕೂಟದಿಂದ ಇಡೀ ರಾತ್ರಿ ಇದು ಹೊಲದ ಒಂದು ಸರ್ವೆ ಒಂದು ಏನು ಪಟ್ಟಿ ಸಲುವಾಗಿ ಅದು ಸರ್ವೆ ನಡೀತಾ ಇತ್ತು, ಕಾನೂನು ಪ್ರಕಾರ ನಡೀತಾ ಇತ್ತು, ಎಲ್ಲನೂ ಓಕೆ ಆಗಿತ್ತು. ಅದನ್ನು ಯಾವುದೋ ಒಂದು ದ್ವೇಷ ಇಟ್ಕೊಂಡು ಯಾರೂ ಇಲ್ಲದಷ್ಟು ಸಮಯದಲ್ಲಿ ಅವನಿಗೆ ಕೈಯೆಲ್ಲ ಕಡ್ದು ಮತ್ತು ಬಟ್ಗಿಲ್ ವಿಡಿಯೋಸ್ ಎಲ್ಲ ಇದಾವೆ. ಒಂದು ಏನು UP ಬಿಹಾರಲ್ಲಿ ಏನು ನಡೀತದಲ್ಲ, ಲಾಠಿ ತೊಗೊಂಡು ಹೊಡೆದು ಆ ರೀತಿ ಒಂದು ಅಟ್ಯಾಕ್ ಮಾಡ್ತಾರೆ ಅಂತಂತಂದ್ರೆ ಇದು ಏನು ಎಲ್ಲಿದ ಮನುಷ್ಯತ್ವ ಅಂಥೇಳಿ ನಮಗೆ ನಿಜವಾಗ್ಲೂ ಇದು ಆಗ್ತದೆ. ಇದಕ್ಕೆ ನಿಜವಾಗ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ. ಇದು ಯಾವುದೇ ಒಂದು ಇಡೀ ಜಿಲ್ಲೆಯಲ್ಲಿ ಮತ್ತೆ ಮರುಕಳಿಸಿದ್ರೆ ನಾವು ನಿಜವಾಗ್ಲೂ ದೊಡ್ಡ ಹೋರಾಟನೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅವರೇನು 6 ಜನ ಹೋಗಿ ಸರೆಂಡರ್ ಆಗಿದ್ದಾರೆ. ಅದರಲ್ಲಿ ಮೇನ್ 4 ಜನ ಇದ್ದಾರೆ. ಆ ಜಗದೀಶ್ ಅನ್ನೋನು ಯಾರು ಗೌರ್ಮೆಂಟ್ ಸರ್ವೆಂಟ್ ಏನೋ ಇದ್ದಾನೆ, ನಿಜವಾಗ್ಲೂ ಅವನಿಗೆ ತಂದು ಕೂಡಾಕಿ ಯಾವುದೇ ಕಾರಣಕ್ಕೂ ಅವನಿಗೆ ಕಠಿಣ ಕ್ರಮ ಆಗಬೇಕು. ಯಾಕಂತಂತಂದ್ರೆ ಒಬ್ಬ ಶಿಕ್ಷಕನಾಗಿ ಈ ರೀತಿ ಮಕ್ಕಳಿಗೆ ಪಾಠ ಹೇಳುವಂಥ ಒಬ್ಬ ಶಿಕ್ಷಕನೇ ಈ ರೀತಿ ಕೊಲೆ ಮಾಡ್ತಾನೆ ಅಂತಂತಂದ್ರೆ ನಾಳೆ ಮಕ್ಕಳಿಗೆ ಯಾವ ಸಂಸ್ಕೃತಿ ಕಲಿಸ್ತಾರೆ ಇವರು? ನಿಜವಾಗ್ಲೂ ಇದು ಗಂಭೀರ ಜಿಲ್ಲಾಡಳಿತ ತಗೋಬೇಕು. ಪ್ರತಿನಿಧಿಗಳು ಇದನ್ನು ಖಂಡಿಸಬೇಕು. ಹಾಗಾಗಿ ನಾವು ಸರ್ಕಾರದ ಮೇಲೂ ಒತ್ತಡ ಹಾಕ್ತೀವಿ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಮತ್ತು ಇದು ಹೋರಾಟ
ಇವತ್ತಿಗೆ ಇಲ್ಲಿಗೆ ಮುಗಿಯಲ್ಲ. ನಾವು ಸರ್ಕಾರ ಕುಟುಂಬಕ್ಕೆ ಆಶ್ರಯ ಆಗಬೇಕು ಮತ್ತು ಪರಿಹಾರ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಜಿಲ್ಲೆಯಲ್ಲಿ ಇದು ಯಾವುದೇ ರೀತಿಲಿ ಈ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ನಾನು ಸಂಪೂರ್ಣವಾಗಿ ಇದನ್ನು ಖಂಡಿಸ್ತೀನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಲಕ್ಷ್ಮೀಬಾವಿಗೆ. ಇನ್ನು ಮಲ್ಲಿಕಾರ್ಜುನ್ ಹತ್ಯೆಯನ್ನೇ ಪ್ಲಾನ್ ಮಾಡಿಕೊಂಡ ಹತ್ಯೆ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದು, ಬೆಳಿಗ್ಗೆ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿ ನಡೆದಿತ್ತು. ಸಾಯಂಕಾಲ ಅಷ್ಟೊತ್ತಿಗೆ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ, ಅಂದರೆ ಅದು ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಜೊತೆಗೆ ವೃತ್ತಿಯಲ್ಲಿ ಶಿಕ್ಷಕನಾಗಿರೋ ವ್ಯಕ್ತಿ ಕೂಡ ಮಲ್ಲಿಕಾರ್ಜುನ್ ಹತ್ಯೆಗೆ ಸಾಥ್ ನೀಡಿದ್ದು, ತಿದ್ದಿ ಬುದ್ಧಿ ಹೇಳಬೇಕಾಗಿದ್ದ ಶಿಕ್ಷಕನೇ ಮುಂದೆ ನಿಂತು ಹತ್ಯೆ ಮಾಡಿಸಿದ್ದಾನೆ ಎಂದರೆ ಅದು ಶಿಕ್ಷಕ ಕುಲಕ್ಕೆ ಅವಮಾನ. ಇಂತಹ ಶಿಕ್ಷಕರಿಂದ ಮಕ್ಕಳೇನು ಪಾಠ ಕಲಿಯುತ್ತಾರೆ ಎಂದು ಕಿಡಿಕಾರುತ್ತಿದ್ದಾರೆ. ಇನ್ನು ಘಟನೆ ಸಂಬಂಧ ಮನ್ನೆಕೆಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು 6 ಜನ ಆರೋಪಿಗಳನ್ನು ಬಂಧಿಸಿದ್ದು, ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಗ್ರಾಮಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಭೇಟಿ ನೀಡಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುವ ಯಾವುದೇ ಕೆಲಸಗಳನ್ನು ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಮನ್ನಕೆಳಿ ಲಿಮಿಟ್ಸ್ನ ನಿರ್ಣಾವಾಡಿ ಗ್ರಾಮದಲ್ಲಿ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬರ ಕೊಲೆಯಾದ ಹಿನ್ನೆಲೆಯಲ್ಲಿ ಮತ್ತು ಅವರ ಮಗನಿಗೂ ಕೂಡ ಏನಂದರೆ ಗಾಯಗಳಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾನು ಸ್ಥಳಕ್ಕೆ ಕೂಡ ಏನಂದರೆ ಪರಿಶೀಲನೆ ಮಾಡಿದ್ದೀನಿ, ಭೇಟಿ ಮಾಡಿದ್ದೀನಿ ಮತ್ತು ಠಾಣೆಗೆ ಭೇಟಿ ಮಾಡಿದ್ದೀನಿ. ಈ ಕುರಿತು ಈಗಾಗಲೇ ಏನಂದರೆ 6 ಜನ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಒಟ್ಟು 10 ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಉಳಿಕೆ ಆರೋಪಿಗಳನ್ನ ಕೂಡ ಏನಂದರೆ ಶೀಘ್ರ ಬಂಧಿಸಲಾಗುವುದು. ಮತ್ತು ಏನಂದರೆ ಈ ಸಂಬಂಧಪಟ್ಟಂತೆ ನಮ್ಮ DSP ಅವರ ಹಂತದಲ್ಲಿ ಏನಂದರೆ ತನಿಖೆ ಕೈಗೊಳ್ಳಬೇಕು ಅಂಥೇಳಿ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಊರಲ್ಲಿ ಕೂಡ ನಾನು ಬಂದಿದ್ದೀನಿ, ಗ್ರಾಮಸ್ಥರ ಜೊತೆ ಮಾತನಾಡಿದ್ದೀನಿ. ಈ ಒಂದು ವಿಷಯ ಏನಿದೆ 2 ಕುಟುಂಬಗಳ ಮಧ್ಯದ ವಿಷಯ ಇರುವಂಥದ್ದು. ಇದು ಗ್ರಾಮದ ಏನಂದರೆ ಉಳಿದ ಎಲ್ಲ ಧರ್ಮೀಯರು ಕೂಡ ಎಲ್ಲ ಸಮಾಜದವರು ಕೂಡ ಇಲ್ಲೇನೆಂದರೆ ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ. ಈ ಘಟನೆ ಏನಂದರೆ ಅವರಿಗೂ ಕೂಡ ಬಹಳಷ್ಟು ಶಾಕ್ ಆಗಿರುವಂಥದ್ದಿದೆ. ಇದರಲ್ಲಿ ನಾವು ಕಾನೂನು ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳಿ. ಇಲ್ಲ, ನಮ್ಮ ಠಾಣೆಯಲ್ಲಿರುವಂತಹ ಏನಂದರೆ ದಾಖಲಾತಿಗಳ ಪ್ರಕಾರ, ಲಭ್ಯ ದಾಖಲಾತಿಗಳ ಪ್ರಕಾರ ಮತ್ತು ನಮ್ಮ ಅಧಿಕಾರಿಗಳ ಈ ಬಗ್ಗೆ ವಿಚಾರ ಮಾಡಲಾಗಿ ಯಾವುದೇ ರೀತಿಯಾದಂಥ ಈ ಬಗ್ಗೆ ಪ್ರಕರಣ ಆಗಲಿ ಅಥವಾ ದೂರಾಗಲಿ ಪ್ರತಿದೂರಾಗಲಿ ಆ ಥರ ಏನೂ ನಮಗೆ ಬಂದಿಲ್ಲ. ಈಗ 6 ಜನನ ಮಾಡಿದ್ದೀವಿ, ಇನ್ನೂ ಒಟ್ಟು 10 ಜನದ ಮೇಲೆ ಕೊಟ್ಟಿದ್ದಾರೆ. ಇನ್ನೂ ಏನಂದರೆ 4 ಜನನ ಏನಂತಾರೆ ನಾವು ಬಂಧನ ಮಾಡಬೇಕಾಗಿದೆ, ಪರಿಶೀಲನೆ ಮಾಡಬೇಕು. ಅದರಲ್ಲಿ ಒಬ್ಬರು ಏನಂದರೆ ಇದ್ದಾರೆ ಅಂತ ನಮಗೆ ಈಗ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಅವ್ರನ್ನೂ ಕೂಡ ಏನಂದರೆ ನಾವು ಬಂಧಿಸಲಿಕ್ಕೆ ಮಾಡ್ತೀವಿ. ಒಟ್ನಲ್ಲಿ ಸಣ್ಣ ವಿಚಾರವೊಂದಕ್ಕೆ ಆರಂಭವಾಗಿದ್ದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದ್ದು ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಇಂತಹ ಘಟನೆಗಳು ಮತ್ತೆ ಗ್ರಾಮದಲ್ಲಿ ಮರುಕಳಿಸದಿರಲಿ ಅಂತ ಹೇಳುತ್ತಿದ್ದಾರೆ. ಮೇನ್ ಆರೋಪಿ ಬಿಟ್ರಿ ಸರ್, ನಾವು ಅದಕ್ಕೆ ನಾವ್ ಇಲ್ಲೇ ಕೊಡ್ತೀವಿ ಸರ್, ಶಾಂತ ನೀವ್ ಏನ್ ಬಿ ಮಾಡಿ ಸರ್. ಅವ್ರ ಏನಂತ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಏನ್ ಹೇಳ್ತಾರೆ ನಿಮ್ಗೆ? ಅವರು ಮಕ್ಕಳಿಗೆಲ್ಲ ತೊಳ್ಕೊಂಡು ಯಾರು ಮನೆ ಮಲ್ಸ್ಬೇಕು. ಹಂಗೆ ಇದು ಕುಟುಂಬಕ್ಕಿಲ್ಲದೆ ಯಾರು ಮಾಡಕ್ ಆಗಲ್ಲ. ಇದೇನು ಬಿಹಾರ UP-ನ ಇದು ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ. ರಾಜಾರೋಷವಾಗಿ ಹಿಂಗ್ ಹೊಡಿತಾರಂದ್ರೆ ಪರಿಶಿಷ್ಟ ವರ್ಗರ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಮನತಾ ಇದ್ದೀರಿ ನೀವು ಮಲ್ಗೊಟ್ಟಿಲ್ರಿ. ಈಗ ಹೋದ್ರ ಇವ್ರಿಗೆ ಮಲ್ಗೊಟ್ಟಿಲ್ಲ ಅಂತ ಮಲ್ಗೊಟ್ಟಾರ ನಿಮ್ಗ. ಇಲ್ಲಿ ಯಾರು ಬಂದಿರಿ? ಅರೆ ಇವ್ರೇ ಓಡ್ಸಾರ? ಐಡಿ ಕಾರ್ಡ್ ಇಲ್ಲ.